ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಸೋತು ಬಿಟ್ರ. ಕಾರಣ ಇಷ್ಟೆ, 2019ರಲ್ಲಿ ಬೆಳಗಾವಿಯ ಸಹಕಾರ ಸಂಘ ಚುನಾವಣೆಯ ಸಂದರ್ಭದಲ್ಲಿ ಶುರುವಾದಂತಹ ಒಂದು ಜಂಗಿ ಕುಸ್ತಿ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ವರ್ಸಸ್ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್, ಪ್ರತ್ಯಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಯುದ್ಧ ನಡೆದಿತ್ತು. ಅದರ ಪರಿಣಾಮ 2019ರಲ್ಲಿ ರಾಜ್ಯದಲ್ಲಿ ಇದ್ದಂತಹ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಉರುಳೋಯ್ತು. ಕಾರಣ ಯಾರು? ಬೆಳಗಾವಿಯ ಸಹಕಾರ ಸಂಘದ ಚುನಾವಣೆ, ಅದು DCC ಬ್ಯಾಂಕ್ದು. ಆ ನಂತರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಲೆ ತೂರಿಸಿದ್ರು, ಮೂಗು ತೂರಿಸಿದ್ರು ಅನ್ನುವಂತಹ ಗಂಭೀರ ಆರೋಪದ ಕಾರಣಕ್ಕೆ ಮಹಾನಾಯಕನ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಸುದೀರ್ಘ ಯುದ್ಧ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಅವರು ಬಿಜೆಪಿ ಸೇರಿದ್ರು, ಬಿಜೆಪಿಯಲ್ಲಿ ಸಚಿವರಾಗಿದ್ರು, ಅವರನ್ನು ಸಚಿವ ಸ್ಥಾನದಿಂದ ಇಳಿಸಿದ್ದು ಕೂಡ ಮತ್ತೆ ಮಹಾನಾಯಕ ಅನ್ನುವಂತಹ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆದ್ರೆ ಈಗ ಅಂಥದ್ದೇ ಒಂದು ಯುದ್ಧ ಆಗತ್ತಾ? ಕಾರಣ ಇಷ್ಟೆ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆ ನಡೀತು. ಈ ಚುನಾವಣೆ ಎಷ್ಟರ ಮಟ್ಟಿಗೆ ಒಂದು ಪ್ರತಿಷ್ಠೆಯ ಯುದ್ಧ ಆಗಿತ್ತು ಅಂದರೆ, ಮಾಜಿ ಸಂಸದ ರಮೇಶ್ ಕತ್ತಿ ವರ್ಸಸ್ ಇವತ್ತಿನ ಪ್ರಭಾವಿ ಸಚಿವ ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅದರಲ್ಲೂ ಮಿಗಿಲಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಯುದ್ಧ ನಡೆದಿತ್ತು. 15 ಸ್ಥಾನಗಳ ಚುನಾವಣೆ ಏನಾಯಿತು, ಒಂದೇ ದಿನ ಭಾನುವಾರ ಚುನಾವಣೆ ಆಯಿತು. ರಾತ್ರಿ ಹೊತ್ತಿಗೆ ರಿಸಲ್ಟ್ ಬಂತು. 15ಕ್ಕೆ 15 ಸ್ಥಾನಗಳನ್ನು ರಮೇಶ್ ಕತ್ತಿ ಅವರ ಬಣ ಗೆದ್ದು ಬೀಗುವ ಮೂಲಕ ಬಹುದೊಡ್ಡ ಸಂದೇಶ ರವಾನೆ ಮಾಡಿತ್ತು. ಮತ್ತು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಕಿತ್ತೂರಿನ MK ಹುಬ್ಬಳ್ಳಿಯ ಮಲಪ್ರಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿರುವಂಥದ್ದು, ಅವರ ಎಲ್ಲ ಬೆಂಬಲಿಗರನ್ನು ಗೆಲ್ಲಿಸಿಕೊಂಡಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಗೆಲುವಿನ ಕೇಕೆ ಹಾಕಿದ್ದಾರೆ. ರಮೇಶ್ ಕತ್ತಿ ತನ್ನ ಬಣದ ಎಲ್ಲ 15 ಸ್ಥಾನಗಳನ್ನು ಗೆಲ್ಲಿಸಿಕೊಂಡಿದ್ದಾರೆ. ಜಾರಕಿಹೊಳಿ ಸಹೋದರರಿಗೆ ರಮೇಶ್ ಕತ್ತಿ ಮತ್ತು MB ಪಾಟೀಲ್ ಜೋಡಿ ಭರ್ಜರಿ ಏಟು ಕೊಟ್ಟಿದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಯಲ್ಲಿ ನಿಂತಿದ್ರು ಅನ್ನುವಂಥದ್ದು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇದರ ಎಲ್ಲದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ನಿಂತಿರಲಿಲ್ಲ. ಅವರಿಗೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಸೇರಿದಂತೆ ಬಹುಪಾಲು ಜನರ ಬೆಂಬಲ ಇತ್ತು. ಆದಾಗ್ಯೂ ಕೂಡ ರಮೇಶ್ ಕತ್ತಿ ಅವರ ಭಾವನಾತ್ಮಕ ಒಂದು ದಾಳ ಏನಿತ್ತು, ಸ್ವಾಭಿಮಾನದ ದಾಳ ಏನಿತ್ತು, ಅದರ ಎದುರಲ್ಲಿ ಆ ಭಾಗದ ಪ್ರಭಾವಿ ಮತ್ತು ಕುಂದಾನಗರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಹುದಾದಂತಹ ಒಂದು ಕಿಂಗ್ ಮೇಕರ್, ಒಂದು ಕುಟುಂಬ, ಅದು ಜಾರಕಿಹೊಳಿ ಕುಟುಂಬ. ಆ ಕುಟುಂಬಕ್ಕೆ ಈ ಸಲ ಬಹುದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ನೋ ಡೌಟ್ ಈ ಒಂದು ಸೋಲು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಸುತ್ತೆ. ನೋಡಿ, ಇದರಲ್ಲಿ ಒಂದು ಎಕ್ಸಾಂಪಲ್, ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತಹ ಚರ್ಚೆ ಏನೋ ನಡೀತಿದೆಯಲ್ಲ, ಅಲ್ಲಿ ಪ್ರಭಾವಿ ಖಾತೆಯೊಬ್ಬರನ್ನ ಈ ಭಾಗದ ಸಚಿವರೊಬ್ಬರು ಕಳ್ಕೋತಾರೆ, ಅವರು ಮಾಜಿ ಆಗ್ತಾರೆ ಅಂತ. ಇಲ್ಲಾಂದ್ರೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳ ಚರ್ಚೆ ನಡೀತಿರುವಂಥದ್ದು, ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಏನೆಲ್ಲ ವಿಚಾರಗಳಿದ್ದಾವೆ, ಇವುಗಳ ಮೇಲೂ ಕೂಡ ಈ ಚುನಾವಣೆಯ ರಿಸಲ್ಟ್, ಕುಂದಾನಗರಿಯ ಕಲ್ಲೊಂದು ಕದಲಿದ್ರೆ ವಿಧಾನಸೌಧದ ಸರ್ಕಾರವೂ ಕೂಡ ಒಂದು ಸಲ ಶೇಕ್ ಆಗತ್ತೆ ಅನ್ನೋದಕ್ಕೆ ಈ ಹಿಂದಿನ ಹಲವು ರಾಜಕೀಯ ವಿದ್ಯಮಾನಗಳು ಸಾಕ್ಷಿಯನ್ನು ನೋಡಿದಿವೆ. ಅದರಲ್ಲಿ 2019ರ DCC ಬ್ಯಾಂಕ್ ಚುನಾವಣೆ ಮತ್ತು ಆಗ ಉರುಳಿ ಬಿದ್ದಂತಹ ಸರ್ಕಾರ, ಈಗ ಅಂಥದ್ದೇ ಸಹಕಾರ ಸಂಘದ ಚುನಾವಣೆಯ ರಿಸಲ್ಟ್ ಕೂಡ ಆ ಭಾಗದ ಪ್ರಭಾವಿ ರಾಜಕೀಯ ಕುಟುಂಬ ಏನಿದೆ ಜಾರಕಿಹೊಳಿ ಕುಟುಂಬ, ಆ ಕುಟುಂಬಕ್ಕೆ ಬಹುದೊಡ್ಡ ಮುಖಭಂಗ ಮಾಡಿರೋ ಸಂದರ್ಭದಲ್ಲಿ ಬಹುದೊಡ್ಡ ಬದಲಾವಣೆ ಆಗಲಿದೆ.